ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ ಬಿಕೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿ 50 ವರ್ಷಗಳಾಗಿದೆ. ಈ 50 ವರ್ಷದ ಕರ್ನಾಟಕ ಸಂಭ್ರಮ 50ನ್ನು ಕನ್ನಡ ಜ್ಯೋತಿಯನ್ನು ಹೊತ್ತ ರಥ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿಗೆ ಪ್ರವೇಶ ಕೊಡ್ತು. ತಾಲೂಕಿನ ತಹಸೀಲ್ದಾರರು ಬಹಳ ಅದ್ಧೂರಿಯಾಗಿ ವಿವಿಧ ಕಲಾ ಸಾಂಸ್ಕೃತಿಕ ವಾದ್ಯಗಳೊಂದಿಗೆ ಬರಮಾಡಿಕೊಂಡ್ರು. ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಥಕ್ಕೆ ಸ್ವಾಗತ, ಪೂಜೆ, ಪುಷ್ಪಾರ್ಚನೆ, ಮೆರವಣಿಗೆ ಮೂಲಕ ರಥವನ್ನು ನೆಲಮಂಗಲ ತಾಲೂಕಿಗೆ ಬರಮಾಡಿಕೊಂಡ್ರು. ನೆಲಮಂಗಲ ತಾಲೂಕಿನ ರಾಜಬೀದಿಯಲ್ಲಿ ಬಹಳ ವಿಜೃಂಭಣೆಯಿಂದ ಕನ್ನಡ ಜ್ಯೋತಿ ರಥ ಯಾತ್ರೆ ಬಹಳ ಅದ್ಧೂರಿಯಾಗಿ ನಡೀತು. ಶಾಲಾ ಮಕ್ಕಳು ಎಲ್ಲ ಭಾಗವಹಿಸಿದ್ರು. ಬಹಳ ಚೆನ್ನಾಗಿತ್ತು. ಈ ಥರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಹೋದರೆ ಮಕ್ಕಳಲ್ಲಿ ಒಂದು ಸಂಸ್ಕೃತಿ ಹಾಗೂ ಕಲೆಗಳ ಬಗ್ಗೆ ಅರಿವು ನಿರಂತರವಾಗಿ ಉಳಿಯುತ್ತೆ ಅನ್ನೋ ಭಾವನೆ ನಮ್ಮದಾಗಿರಬೇಕು. ಆದರೆ ಇಲ್ಲಿ ತಾಲೂಕು ಆಡಳಿತ ಮಾಡಿದ್ದಂತಹ ಒಂದು ಆದೇಶನ ಕೆಲವು ಸರ್ಕಾರಿ ಕಚೇರಿಗಳು ನಿರ್ದಾಕ್ಷಿಣ್ಯವಾಗಿ ಉಲ್ಲಂಘನೆ ಮಾಡಿದ್ದಾವೆ. ಅದೇನು ಅಂದರೆ, ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಧ್ವಜ ಹಾಗೂ ತಳಿರು ತೋರಣಗಳನ್ನು ಅಲಂಕರಿಸಬೇಕು ಅಂತ ತಿಳಿಸಿದ್ರು. ಆದರೆ ಭಾಳಷ್ಟು ಸರ್ಕಾರಿ ಕಚೇರಿಗಳು ಇವುಗಳನ್ನ ತಿರಸ್ಕರಿಸಿದ್ದಾವೆ. ಇವೇನು ಕರ್ನಾಟಕ ರಾಜ್ಯದಲ್ಲಿದ್ದಾವ ಅಥವಾ ಬೇರೆ ರಾಜ್ಯದಲ್ಲಿದ್ದಾವ ಅಂತ ಅನುಮಾನ ಬಂತು ನನಗೆ. ಹಾಗೆ ಪರಿಶೀಲನೆಗೆ ಅಂತ ಹೋದಾಗ ಬಹಳಷ್ಟು ಕಚೇರಿಗಳಲ್ಲಿ ಈ ಕರ್ನಾಟಕದ 50ರ ಸಂಭ್ರಮದ ಆಚರಣೆ ಕಾಣಲಿಲ್ಲ. ಬನ್ನಿ ನೋಡೋಣ. ತಾಲೂಕು ಆಡಳಿತ ನೀಡಿದಂತಹ ನಿರ್ದೇಶನ ಹಾಗೂ ಆದೇಶವನ್ನು ಬಹಳಷ್ಟು ಇಲಾಖೆಗಳು ಪಾಲನೆ ಮಾಡಿಲ್ಲ. ಇಂತಹ ಪಾಲನೆ ಮಾಡದೇ ಇರುವಂಥ ಇಲಾಖೆ ಮೇಲೆ ತಾಲೂಕು ಆಡಳಿತ ಕ್ರಮ ಜರುಗಿಸುತ್ತಾ ಅಂತ ನಮ್ಮ ಮಾಧ್ಯಮ ನಿರಂತರವಾಗಿ ಕಾದು ನೋಡುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.